ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ಅಜ್ಜುನ ಸ್ಕೂಲಿಗೆ ಸೇರಿಸೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆ ಹತ್ರನೇ ಇರುವಂಥ ಒಂದು ಕಾನ್ವೆಂಟಿಗೆ ಕರ್ಕೊಂಬಂದಿದ್ದೀವಿ. ನೋಡೋಣ ಇಲ್ಲಿ ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಬೇಕು. ಅದಾದಮೇಲೆ ಇಲ್ಲಿ ಅಡ್ಮಿಷನ್ ಮಾಡಿಸೋಣ ಅಂತ ಇದೆ. ಮತ್ತು ನಾವು ಒಂದು 2 ಸ್ಕೂಲ್ ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ನೋಡೋಣ, ಇದು ಸ್ವಲ್ಪ ಹತ್ರ ಇದೆ ನಮ್ಮ ಮನೆ ಹತ್ರನೇ, ಹಾಗಾಗಿ ಫಸ್ಟ್ ಇಲ್ಲಿ ನೋಡೋಣ. ಮತ್ತು ಇನ್ನೊಂದು ನಾನು ಓದಿರುವಂಥ ಒಂದು ಸ್ಕೂಲ್ ತುಂಬಾ ಚೆನ್ನಾಗಿದೆ, ಅಲ್ಲೂ ಕೂಡ ಎಜುಕೇಷನ್ನು. ಹಾಗಾಗಿ ನೋಡೋಣ, 2ರಲ್ಲಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿ ಸೇರಿಸಿದ್ರಾಯ್ತು. ನಾವು ಫಸ್ಟ್ ಇವಾಗ ಸೇರಿಸ್ತಾ ಇರೋದು ಒಳ್ಳೆಯ ಸ್ಕೂಲಿಗೆ ಸೇರಿಸೋಣ ಅಂತ ಹೇಳಿಬಿಟ್ಟು ಇವಾಗ ಕಾನ್ವೆಂಟಿಗೆ ಕರ್ಕೊಂಬಂದಿದ್ದೀವಿ. ನೋಡಬೇಕು ಏನಾಗುತ್ತೋ ಅಂತ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿ ಬಂದಿದ್ದು. ನನ್ನ ಮಗನಿಗೂ ಕೂಡ ತುಂಬ ಖುಷಿ ಆಯಿತು. ಏನಕ್ಕಂತ ಹೇಳಿದರೆ, ಅವನು ಹೋಗ್ತಿರುವಂಥ ಟ್ಯೂಷನ್ ಟೀಚರ್ ಇಲ್ಲಿ ಟೀಚರ್ ಆಗಿದ್ದಾರೆ. ಹಾಗಾಗಿ ಅವನಿಗೆ ತುಂಬ ಖುಷಿ ಇದೆ. ನಮ್ಮ ಮ್ಯಾಮ್ ಹತ್ರನೇ ಬರ್ತಾಯಿದ್ದೀನಿ ನಾನು ಸ್ಕೂಲಿಗೆ ಅನ್ನೋದೊಂದು. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸೊ ಇಲ್ಲಿ ಫಸ್ಟು ಹೇಗಿದೆ ಏನು ಅಂತ ತಿಳ್ಕೊಂಡು, ಆಮೇಲೆ ಸ್ಕೂಲ್ ಫೀಸ್ ಏನು ಮತ್ತು ಅವರು ಮತ್ತೇನೇನು ಅಮೌಂಟ್ ಇದು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೇಕು. ಮತ್ತು ನಮ್ಮ ಬಜೆಟ್ಟಿಗೆ ಅದು ಸರಿ ಅಂತ ಅನಿಸಿದರೆ ಓಕೆ, ಇಲ್ಲೇ ಅಡ್ಮಿಷನ್ ಮಾಡೋಣ ಅಂತಂದಿದ್ದೀವಿ. ನೋಡೋಣ ಏನಾಗುತ್ತೋ ಅಂತ ಗೊತ್ತಿಲ್ಲ. ಇವಾಗ ನಾವು ಬಂದಿದ್ದೀವಿ, ಇಲ್ಲೇ ಆಫೀಸ್ ರೂಮಲ್ಲಿ ಕೂತಿದ್ದೀವಿ. ಆ ಮ್ಯಾಮ್ ಕೂಡ ಬಂದುಬಿಟ್ಟು ಅದೆಲ್ಲ ಹೇಳಿದರು, ಈ ಥರ ಇದೆ ಈ ಸಿಸ್ಟಮ್ಮು, ಮತ್ತು ಇಷ್ಟು ಫೀಸ್ ಆಗುತ್ತೆ ಅಂತಂದೆಲ್ಲ ಹೇಳಿದರು. ನಾವು ಸರಿ ಆಯಿತು ಅಂತ ಹೇಳಿದ್ವಿ. ಇವಾಗ ಅದನ್ನೆಲ್ಲ ಕೇಳಿಬಿಟ್ಟು ಇವಾಗ ಮತ್ತೆ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ, ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಸ್ಯಾಟರ್ಡೆ ಬಂದಿದ್ದೀವಿ. ಮತ್ತು ಮಂಡೇ ಬಂದುಬಿಟ್ಟು ನಮಗೆ ಓಕೆ ಅನಿಸಿದರೆ ಅಡ್ಮಿಷನ್ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ದೀವಿ ವಾಪಸ್ಸು. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅಜ್ಜು ಹೋಮ್ವರ್ಕ್ ಮಾಡ್ತಾ ಕೂತಿದ್ದಾನೆ. ಭ್ರಮರ ಮಲ್ಕೊಂಡಿದ್ಲು. ತುಂಬ ಸೆಕೆ ಇದೆ, ಹಾಗಾಗಿ ಅವಳನ್ನ ಸ್ವಲ್ಪ ಕೆಳಗಡೆನೇ ಮಲಸಿದ್ದೀನಿ, ನೆಲ ಒರೆಸ್ಬಿಟ್ಟು ಮಲಸಿದ್ದೀನಿ. ಇದು ಟ್ರೈಪಾಡ್ ನಾನು ಹೊಸದು ತೊಗೊಂಡೆ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ನನಗಿದು ತುಂಬಾ ಬೇಕಿತ್ತು. ಏನಕ್ಕಂತ ಹೇಳಿದರೆ, ಮನೆಯಲ್ಲಿ ತುಂಬ ಕತ್ತಲಿದೆ ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಕರೆಂಟ್ ಬೇರೆ ಇಲ್ಲ. ನಿಮ್ಗೆ ಹಚ್ಚಿ ತೋರಿಸೋಣ ಅಂತ ಹೇಳಿದರೆ, ಇದರಲ್ಲಿ ಒಂದು 3 ಥರ ಲೈಟಿಂಗ್ಸ್ ಬರುತ್ತೆ ಅಂತ ಹೇಳಿದರು. ಇವತ್ತು ಬೆಳಗ್ಗೆ ತಾನೇ ಬಂತು. ನಾನು ಕೂಡ ನೋಡಿಲ್ಲ, ಜಸ್ಟ್ ಅದನ್ನೆಲ್ಲ ಸೆಟ್ ಮಾಡಿ ಇಕ್ಕಿದ್ದೀವಿ. ಕರೆಂಟ್ ಬಂದ ತಕ್ಷಣ ನಿಮ್ಗೆ ತೋರಿಸ್ತೀನಿ. ಇವಾಗ ಅನ್ನಕ್ಕಿಟ್ಟಿದೆ, ಅನ್ನ ಕೂಡ ಆಗ್ತಾಯಿದೆ. ಅದನ್ನು ಸ್ವಲ್ಪ ಅಳ್ಳೋದಕ್ಕೆ ಬಿಡಬೇಕು. ಮತ್ತು ಇವಾಗ ಅಳ್ಳೋದಕ್ಕೆ ಬಿಟ್ಬಿಟ್ಟು ನಮ್ಮ ಮನೆಯವರು ಶರ್ಬತ್ ಮಾಡಂತ ಹೇಳ್ತಿದ್ದಾರೆ. ತುಂಬ ಬಿಸಿಲಿದೆ ಅಲ್ವಾ, ಹಾಗಾಗಿ ಶರ್ಬತ್ ಮಾಡಬೇಕೀಗ. ಈಗ ಶರ್ಬತ್ ಮಾಡೋದಕ್ಕಂತ ಕೂತಿದ್ದೀನಿ. ಇವಾಗ ನೀರು ಅಂದರೆ ಫಿಲ್ಟ್ರ್ ನೀರು ತೊಗೊಂಡಿದ್ದೀನಿ ನಾನು. ಇದು ಇದ್ರ ಬರುತ್ತಲ್ಲ, ಕ್ಯಾಂಡ್ಲ್ ಫಿಲ್ಟ್ರ್ ಅಂತಂದು ನಮ್ಮನೇಲಿ ಇದೆಯಲ್ಲ, ಅದನ್ನೇ ನಾನು ಯೂಸ್ ಮಾಡೋದು. ಅದರಲ್ಲಿ ತುಂಬ ತಣ್ಣಗಿರುತ್ತೆ ನೀರು, ಅದರಲ್ಲೇ ಜಾಸ್ತಿ ಕುಡಿತೀವಿ ನಾವು. ಹಾಗಾಗಿ ಅದೇ ನೀರು ತೊಗೊಂಡಿದ್ದೀನಿ, ತುಂಬ ತಣ್ಣಗಿದೆ. ಮತ್ತು ಇವಾಗ ಜಸ್ಟ್ ಏಲಕ್ಕಿ ಏನೂ ಹಾಕಿಲ್ಲ. ಏಲಕ್ಕಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಆದರೆ ಏಲಕ್ಕಿ ಬೇಡ ಅಂತ ಹೇಳಿದರು. ಅದಕ್ಕೆ ಬರೀ ನಿಂಬೆಹಣ್ಣು, ಸಕ್ಕರೆ ಮತ್ತು ನೀರು ಹಾಕ್ಬಿಟ್ಟು ಶರ್ಬತ್ ಮಾಡ್ತಾಯಿದ್ದೀವಿ. ಇಂಥ ಬಿಸಿಲಲ್ಲಿ ಮೇನ್ ಇದೆ ಅಲ್ವಾ ಇರಬೇಕಾಗಿರೋದು ಮನೆಯಲ್ಲಿ. ಯಾರಿಗೂ ಕೂಡ ಊಟ ಸರಿಯಾಗಿ ಹೋಗೋದಿಲ್ಲ. ತಣ್ಣಗಿರೋಂಥದ್ದು ಒಂದು ಐಸ್ ಕ್ರೀಮ್ಸು ಇದನ್ನೇ ಕೇಳ್ತಿರ್ತೀವಿ. ನಾವಾಗಲಿ ಅಷ್ಟೇ, ಸಣ್ಣ ಮಕ್ಕಳಾದರೂ ಅಷ್ಟೇ, ಐಸ್ ಕ್ರೀಮ್ಸು, ಜ್ಯೂಸು ಮತ್ತು ಈ ಥರ ತಂಪಾದಂಥ ಒಂದಷ್ಟು ವಸ್ತುಗಳನ್ನ ಕೇಳ್ತೀವಿ. ಆದಷ್ಟು ಐಸ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಈ ಥರ ಮನೆಯಲ್ಲೇ ನ್ಯಾಚುರಲಾಗಿ ಮಾಡುವಂಥ ಒಂದು ಜ್ಯೂಸು ಆಗಿರ್ಬೋದು, ತುಂಬ ಹೆಲ್ತಿಗೆ ಕೂಡ ಒಳ್ಳೆಯದು. ಹಾಗಾಗಿ ಇದೇ ರೀತಿ ಯೂಸ್ ಮಾಡಿ ಅಂತ ಹೇಳಿ ನಾನು ಎಲ್ಲರೂ ಕೇಳ್ಕೊತೀನಿ.
ಆಮೆ ನೋಡಿ ಎಷ್ಟು ಕ್ಯೂಟಾಗಿದೆ. ಬಕೆಟಲ್ಲಿ ತಂದು ಬಿಟ್ಬಿಟ್ಟಿದ್ದಾರೆ. ನಮ್ಮ ಮನೆ ಹತ್ರ ಒಬ್ಬ ಹುಡುಗ ಇದ್ದಾನೆ ವಿಜಿ ಅಂತ ಹೇಳಿ. ಅವನು ನಮ್ಮ ಮನೆ ಹತ್ರ ಇರೋಂಥ ಅಂದರೆ ಸ್ವಲ್ಪ ದೂರದಲ್ಲಿದೆ ಚಾನಲ್ಲು. ಅಲ್ಲಿ ಹೋಗಿಬಿಟ್ಟು ಚಾನಲಲ್ಲಿ ಹಿಡ್ಕೊಂಬಂದಿದ್ದಾನೆ ಇದನ್ನ ಆಮೆನ. ಇಬ್ಬರು ಹಿಡ್ಕೊಂಬಂದಿದ್ದಾರೆ. ಇದೊಂದು ಚಿಕ್ಕ ಆಮೆ ಮತ್ತು ಇನ್ನೊಂದು ಸ್ವಲ್ಪ ಇದಕ್ಕೂ ಸ್ವಲ್ಪ ದೊಡ್ಡ ಆಮೆನ ಹಿಡ್ಕೊಂಬಂದಿದ್ದಾರೆ. ಭ್ರಮರಂಗಂತೂ ತುಂಬ ಖುಷಿ ಆಯ್ತು ಅದು ನೋಡಿಬಿಟ್ಟು. ಫಸ್ಟಿಗೆ ತಂದ ತಕ್ಷಣ ಅವನು ಕೈಗೆ ಕೈಗೆ ಕೊಟ್ಟ ತಕ್ಷಣ ಹಂಗೆ ಹಿಡ್ಕೊಂಬಿಟ್ಲು ಅವಳು. ಆಮೇಲೆ ಕಚ್ಚುತ್ತೆ ಅಂತ ಹೇಳಿ ಆ ಹುಡುಗ ತೊಗೊಂಡು ಮತ್ತು ಬಕೆಟಲ್ಲಿ ಹಾಕಿ ಬಿಟ್ಟಿದ್ದೀವಿ. ಅದನ್ನು ನೋಡ್ತಾ ನಿಂತಿದ್ದಾರೆ ಹುಡುಗರೆಲ್ಲ, ಮತ್ತು ಅಜ್ಜು ಕೂಡ ನೋಡ್ತಾ ನಿಂತಿದ್ದ. ಅವನು ತುಂಬ ಹೆದರ್ತಾನೆ ಇಂಥವನ್ನೆಲ್ಲ ಮುಟ್ಟೋದಕ್ಕೆ. ಆದರೆ ಭ್ರಮರ ಆ ಥರ ಎದ್ರಲ್ಲ. ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಮುಟ್ಟೋದಕ್ಕೆ ಅವಳು ಅಷ್ಟು ಎದ್ರಲ್ಲ. ಬಟ್ ಇವನು ತುಂಬಾ ಹೆದರ್ತಾನೆ, ಅದೇನಕ್ಕೋ ಗೊತ್ತಿಲ್ಲ. ನೋಡ್ತಿದ್ರಲ್ಲ ಓಡೋಗ್ಬಿಟ್ಟ. ಆದರೆ ಭ್ರಮರ ಆ ಥರ ಅಲ್ಲ. ಇವಾಗ ನೋಡ್ತಿದ್ರಲ್ಲ ಲೈಟಿಂಗ್ಸ್ ಕರೆಂಟ್ ಬಂತಂತ ಹೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ 3 ಥರ ಕಲರ್ ಬರುತ್ತೆ. ಒಂದು ವೈಟು, ಒಂದು ಬ್ಲೂ, ಹಾಗೆ ಒಂದು ಸ್ವಲ್ಪ ಅದು ಡಾರ್ಕಾಗಿ ಒಂದು ಕಲರ್ ಬರ್ತಾ ಇದೆ. ತುಂಬ ಚೆನ್ನಾಗಿ ಕಾಣ್ತಿದೆ. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದು ನನಗೆ ಸಿಕ್ತಲ್ಲ ಅನ್ನೋ ಒಂದು ಖುಷಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ನನಗೆ ಹೆಲ್ಪ್ ಆಗುತ್ತೆ ಇದು. ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಅಜ್ಜು ನೋಡಿ ಯಾವ ಥರ ಫೋಸ್ ಕೊಡ್ತಿದ್ದಾನೆ ಅಂತ ಹೇಳಿ, ಫೋಟೋ ತೆಗಿತಿದೆ ಅಂತ ಫೋಸ್ ಕೊಡ್ತಾ ಇದ್ದಾನೆ. ತುಂಬ ಕ್ಯೂಟಾಗಿ ಕೊಡ್ತಾನೆ ನನ್ನ ಮಗ. ಆ್ಯಂಡ್ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಎಲ್ಲ ಉದ್ದಿಟ್ಕೊಂಡಿದ್ದೆ, ಲಟ್ಸ್ ಇಟ್ಕೊಂಡಿದ್ದೆ. ನಮ್ಮ ಕಡೆ ಎಲ್ಲ ಚಪಾತಿ ಉದ್ದುತ್ತೀವಿ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಅದನ್ನೇ ಹೇಳಿದೆ. ಚಪಾತಿನ ಲಟ್ಸ್ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಚಪಾತಿನ ಅಜ್ಜು ಮತ್ತು ಭ್ರಮರಂಗೋಸ್ಕರ ಅಷ್ಟೇ ಮಾಡ್ತಾಯಿದ್ದೀನಿ. ಅವರು ಇವಾಗ ಊಟ ಏನಾಗ ಸರಿಯಾಗಿ ಮಾಡ್ತಿಲ್ಲ. ಚಪಾತಿ ಆದರೆ ಓಕೆ ತಿಂತಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಏನು ಇಷ್ಟಪಡ್ತಾರೋ ಅದನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿನ ನಾನು ಒಂದೇ ಸಲ ನನಗೇನೋ ಟೈಮ್ ಜಾಸ್ತಿ, ಇವಾಗ ಟೈಮ್ ಇಲ್ಲ ನನಗೆ ಬೇಗ ಮಾಡಲೇಬೇಕಂದಾಗ ನಾನು ಒಂದು ಟ್ರಿಕ್ ಯೂಸ್ ಮಾಡ್ತೀನಿ. ಒಂದೇ ಸಲ 3 ಚಪಾತಿ ಇಲ್ಲ 4 ಚಪಾತಿ ಇಲ್ಲ 2 ಚಪಾತಿನ ಬೇಯಿಸ್ತೀನಿ. ಆ ರೀತಿ ಮಾಡೋದ್ರಿಂದ ನನಗೆ ಸ್ವಲ್ಪ ಬೇಗನೆ ಚಪಾತಿ ಬೇಯಿಸೋದು ಮುಗಿಯುತ್ತೆ. ಅಂದರೆ ನೀಟಾಗಿ ಬೆಂದಿರುತ್ತೆ, ಏನು ಬೆಂದಿಲ್ಲ ಅಂತಂದಿಲ್ಲ, ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಲಾಸ್ಟಲ್ಲಿ. ನನಗಂತೂ ಅದನ್ನೇ ಬೇಗ ನಾನು ಮಾಡೋದು. ಏನಾದ್ರು ಚಪಾತಿ ಜಾಸ್ತಿ ಮಾಡ್ತಾಯಿದ್ದೀನಿ ಅಂದಾಗ ಅದೇ ರೀತಿ ಮಾಡ್ತೀನಿ. ಇಲ್ಲ ಸ್ವಲ್ಪ ಇದೆ ಅಂತ ಹೇಳಿದ್ರೆ ಒಂದೊಂದೇ ಬೇಯಿಸ್ಕೊಂಡು ಇದು ಮಾಡ್ಕೊತೀನಿ. ಇದ್ರ ಜೊತೆ ಹುಡುಗರಿಗೆ ಒಂದು ಸ್ವಲ್ಪ ಏನಾದರೂ ಜಾಮ್ ಆಗಲಿ ಇಲ್ಲ ಒಂದು ಸ್ವಲ್ಪ ಬೆಲ್ಲ ಆ ಥರ ಎಲ್ಲ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ತುಂಬ ಟೇಸ್ಟ್ ಕೂಡ ಇರುತ್ತೆ. ಮಕ್ಕಳು ಪಲ್ಯ ಆ ಥರ ತಿನ್ನೋದಿಲ್ಲ, ಆದಷ್ಟು ಕಡಿಮೆನೇ ಅವರು ತಿನ್ನೋದು. ಅವರು ಏನು ಇಷ್ಟಪಡ್ತಾರೋ ಅದನ್ನೇ ಅವ್ರಿಗೆ ಇದು ಮಾಡಿಕೊಟ್ರೆ ಸ್ವಲ್ಪ ಫುಡ್ಡು ಅವರಿಗೆ ಚೆನ್ನಾಗಿದಾಗುತ್ತೆ. ಹಾಗಾಗಿ ಇದನ್ನು ನಾವು ಏನು ಕೇಳ್ದೆ ಅಂತ ಹೇಳಿ ಅದನ್ನೇ ಮಾಡ್ತಾಯಿದ್ದೀನಿ ಚಪಾತಿ. ಈಗ ಒಂದು 5 ಅಷ್ಟೇ ಇವತ್ತು ಮಾಡಿದ್ದು, ಜಾಸ್ತಿ ಏನು ಮಾಡಿರಲಿಲ್ಲ. ಮತ್ತು ನಾವು ಯಾರೂ ತಿನ್ನೋದಿಲ್ಲ, ಅವರಿಗಂತಲೇ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ತುಂಬಾ ಅದು ಹೀಟ್ ಅನಿಸುತ್ತೆ ನನಗೆ. ಯಾವಾಗಾದರೂ ಒಂದು ಟೈಮು ವಾರದಲ್ಲಿ 1 ಸಲ ಅಷ್ಟೇ ತಿಂತೀನಿ. ನೆನ್ನೆ ತಾನೇ ಮತ್ತೆ ಚಪಾತಿ ಮಾಡಿದ್ದೆ, ಮತ್ತು ಇವತ್ತು ಚಪಾತಿ ಅಂದರೆ ಮತ್ತೆ ತಿನ್ನೋದಕ್ಕಾಗಲ್ಲ ನನಗೆ, ಹೊಟ್ಟೆ ನೋವು ಬಂದುಬಿಡುತ್ತೆ ಹೀಟ್ ಜಾಸ್ತಿಯಾಗಿ. ಹಾಗಾಗಿ ಇವ್ರಿಗೆ ಅಷ್ಟೇ ಮಾಡ್ತಾಯಿದ್ದೀನಿ. ಇನ್ನೇನು 3 ಚಪಾತಿ ಬೇಯಿಸಿದ್ದೀನಿ. ಇನ್ನು 2 ಚಪಾತಿ ಇದೆಯಲ್ಲ, ನಾನು ತೋರಿಸ್ತೀನಿ ನೋಡಿ. ಈ ರೀತಿ ಮಾಡಿ ಬೇಗನೆ ಆಗುತ್ತೆ ಚಪಾತಿ ಮಾತ್ರ. ಇವಾಗ ಒಂದು ಚಪಾತಿ ಫಸ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಅದ್ರ ಮೇಲೆ ಆಯಿಲ್ ಸ್ವಲ್ಪ ಸ್ಪ್ರೆಡ್ ಮಾಡಿ ಅದನ್ನು ತಿರುವಾಕಾದ್ಮೇಲೆ ಇನ್ನೊಂದು ಚಪಾತಿ ಮೇಲೆ ಅದು ಫಸ್ಟು ಹಾಕಿರ್ತೀವಲ್ಲ ಚಪಾತಿ ಮೇಲೆ ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಮತ್ತೆ ಅದ್ರ ಮೇಲೆ ನಾವು 2ನೇ ಚಪಾತಿ ಹಾಕ್ಬಿಟ್ಟು ಮತ್ತೆ ತಿರುವಾಕಬೇಕು. ಮತ್ತು ನೀವು 3 ಚಪಾತಿ ಹಾಕ್ತೀನಿ ಅಂದರೆ ಮತ್ತು ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಮತ್ತೆ ಇನ್ನೊಂದು ಚಪಾತಿ ಹಾಕಬೇಕು. ಈ ರೀತಿ ಒಂದೊಂದೇ ಚಪಾತಿ ಇವಾಗ ಹಿಂದೆ ಮುಂದೆ ಚೆನ್ನಾಗಿ ಬೇಯಿಸ್ಕೊತಾ ಬಂದರೆ ತುಂಬಾ ಚೆನ್ನಾಗಾಗುತ್ತೆ ಚಪಾತಿ ಕೂಡ, ಹಾಗೆ ಬೇಗ ಕೂಡ ಆಗುತ್ತೆ. ನಾನು ಇದೇ ಟ್ರಿಕ್ನೇ ಯೂಸ್ ಮಾಡೋದು. ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡಿ, ಓಕೆನಾ. ಇವಾಗಂತೂ ಚಪಾತಿ ಆಗ್ತಾ ಬಂತು. ಚಪಾತಿ ಆದ ತಕ್ಷಣ ಹುಡುಗರಿಗೆ ಊಟ ಮಾಡಿಸ್ಬೇಕು. ಫ್ರೆಂಡ್ಸ್, ತುಂಬಾ ಖುಷಿ ಆಗ್ತಾ ಇದೆ. ನಾನು ಇವಾಗ ಈ ಟ್ರೈಪಾಡ್ ಬಂದಿದೆ, ಹೊಸ್ದಾಗಿ ತೊಗೊಂಡೆ. ನನಗೆ ತುಂಬ ಬೇಕಿತ್ತಿದ್ದು ಲೈಟಿಂಗ್ ಟ್ರೈಪಾಡು. ಏನಕ್ಕಂದರೆ ನಿಮಗೆ ಗೊತ್ತಿದೆ ನಮ್ಮ ಮನೇಲಿ ಎಷ್ಟು ಕತ್ರಿ ಇರುತ್ತೆ ಅಂತ ಹೇಳಿ. ಹಾಗಾಗಿ ನನಗಿದು ಬೇಕಂತ ಅಂದ್ಕೊಂಡು ತುಂಬಾ ವೆಯ್ಟ್ ಮಾಡ್ತಾಯಿದ್ದೆ. ನಾನು ಪೇಮೆಂಟ್ ದುಡ್ಡಲ್ಲಿ ಏನು ಮಾಡಿದೆ ಅಂತ ಕೇಳಿದ್ರಲ್ಲ, ನಾನು ಪೇಮೆಂಟ್ ದುಡ್ಡಲ್ಲಿ ಫಸ್ಟು ನಾನು ತೊಗೊಂಡಿದ್ದೆ ಈ ಟ್ರೈಪಾಡ್ ತೊಗೊಂಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ಏನಕ್ಕಂತ ಹೇಳಿದ್ರೆ ನಾವು ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡಲ್ವಾ. 1 ರೂಪಾಯಿ ದುಡಿದ್ರೂ ಕೂಡ ನಮಗೆ ಅದರಲ್ಲಿ ಖರ್ಚು ಏನಾದ್ರು ತೊಗೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಆ ರೀತಿ ನನಗೂ ಕೂಡ ಖುಷಿ ಆಗ್ತಾಯಿದೆ. ನಾನು ಸ್ವಂತವಾಗಿ ದುಡ್ದು ನಾನು ಇದನ್ನು ತೊಗೊಂಡಿದ್ದೀನಲ್ಲ ಅನ್ನೋದೊಂದು ಖುಷಿ ಇದೆ. ಹಾಗೆ ಇನ್ನೂ
ತೊಗೋಬೇಕಂತಂದು ಏನೂ ತೊಗೊಂಡಿಲ್ಲ, ಬಟ್ ಇದೊಂದು ನನಗೆ ಬೇಕಾಗಿತ್ತಲ್ಲ ಅಂತಂದೇಳಿ ನನಗಿದು ಅವಶ್ಯಕತೆ ಇತ್ತು, ಅದಕ್ಕೋಸ್ಕರ ತೊಗೊಂಡೆ. ಮತ್ತು ಅನ್ನೆಸರಿಯಾಗಿ ಸುಮ್ಮನೆ ವೇಸ್ಟ್ ಮಾಡೋ ಅಂಥದ್ದು ಬೇಡ ಅಂತ ಹೇಳಿಬಿಟ್ಟು ನಾನು ಏನೂ ಖರ್ಚು ಮಾಡಿಲ್ಲ. ಹಾಗೆ ಒಂದು ಸ್ವಲ್ಪ ಅದರಲ್ಲಿ ದೇವ್ರಿಗೆ ಅಂದರೆ ದೇವ್ರಿಗೆ ಹೋಗಿ ಬರೋದಿದೆ, ಹೋಗಿ ಬರ್ಬೇಕಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು 2-3 ದಿನದಲ್ಲಿ ಹೋಗಬೇಕು. ಸೊ ಹೋಗಿ ಬರ್ಬೇಕಷ್ಟೇ, ಮತ್ತೇನೇ ಇಲ್ಲ. ಈಗ ಪಲ್ಯ ಕೇಳಿದೆ, ಪಲ್ಯ ಏನು ಮಾಡೋದು ಅಂತ ಹೇಳಿಬಿಟ್ಟು ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದು ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಯಾವುದೇ ರೀತಿ ತರಕಾರಿ ಏನು ಬೇಕಾಗಿಲ್ಲ, ಜಸ್ಟ್ 2 ಐಟಮ್ ಇದ್ರೆ ಸಾಕು. ಒಂದು ಟೊಮೆಟೊ, ಒಂದು ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಇದಕ್ಕೆ ಟೇಸ್ಟಿಗೋಸ್ಕರ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು. ನನಗಂತೂ ಇದು ತುಂಬಾ ಇಷ್ಟ. ಅಜ್ಜಿಗೂ ಕೂಡ ಇದು ತುಂಬ ಲೈಕ್ ಆಗಿದೆ. ಹಾಗಾಗಿ ನಂಗೆ ಏನಾದರೂ ಮಾಡಿಕೊಡು ಚಪಾತಿ ಜೊತೆ ಅಂತ ಮತ್ತೆ ಕೇಳ್ದೆ, ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ಒಂದು ಈರುಳ್ಳಿ ಹಾಕಿದ್ದೀನಲ್ಲ, ಅದಕ್ಕೆ ಒಂದು ಟೊಮೆಟೊ ಹಾಕಿದ್ದೀನಿ. ಸಣ್ಣ ಟೊಮೆಟೊ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಇವಾಗ ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು. ಇದನ್ನು ಸ್ವಲ್ಪ ಇದಕ್ಕೇನು ಜಾಸ್ತಿ ಆಯಿಲೇನು ಇಡಿಸೋದಿಲ್ಲ, ಸ್ವಲ್ಪ ಆಯಿಲ್ ಆದರೆ ಸಾಕು. ಇದನ್ನು ಚೆನ್ನಾಗಿದು ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಇದನ್ನು ನಾವು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸೋದಕ್ಕೆ ಬಿಡೋಣ. ಇವಾಗ ನೋಡ್ತಿದ್ರಲ್ಲ, ತುಂಬ ಸ್ಮೂತ್ ಆಗಿದೆ ಚೆನ್ನಾಗಿ. ಇನ್ನೂ ಸ್ವಲ್ಪ ಆಗಬೇಕು, ಪರವಾಗಿಲ್ಲ. ಇದಕ್ಕೆ ಸ್ವಲ್ಪ ನಾವು ಏನು ಬೇಕು ಅದನ್ನು ಇವಾಗ ಹಾಕ್ತಾ ಹೋಗಬೇಕು. ಇವಾಗ ನಾನು ಕಡಲೆಬೇಳೆನ ನೆನೆ ಇಕ್ಕಿದ್ದೆ, ಅಂದರೆ ಒಂದು ಅರ್ಧ ಗಂಟೆ ನೆನೆ ಇಟ್ಟಿದ್ದೆ. ಇವಾಗ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಪಲ್ಯದ ಜೊತೆ ತಿನ್ನಬೇಕಾದ್ರೆ. ಹಾಗಾಗಿ ಸ್ವಲ್ಪ ಕಡಲೆಬೇಳೆನೂ ಕೂಡ ಇದಕ್ಕೆ ನಾನು ಹಾಕಿದ್ದೀನಿ. ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ ಬೇಕಾದ್ರೆ ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡ್ರೆ ಆಯಿತು. ಆಪ್ಷನಲ್ ಅದು ಅರಿಶಿಣದ ಪುಡಿ ಹಾಕೋದು. ಇಲ್ಲಿ ನಾನು ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಹುಡುಗರು ಮಾಡೋದ್ರಿಂದ ಸ್ವಲ್ಪ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಖಾರ ಜಾಸ್ತಿ ಆಗಿಬಿಟ್ರೆ ತಿನ್ನೋದಿಲ್ಲ ಮಕ್ಕಳು. ಹಾಗಾಗಿ ನಾನು ಸ್ವಲ್ಪ ಖಾರ ಹಾಕಿದ್ದೀನಿ. ಮತ್ತು ಇದನ್ನು ಸ್ವಲ್ಪ ಕ್ಲೀನಾಗಿ ಅದು ಬೆಂದ್ಕೋಬೇಕು. ಬೆಂದ್ಕೊಂಡಾದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದರೆ ಇನ್ಸ್ಟೆಂಟಾಗಿ ಬೇಗನೆ ಮಾಡುವಂಥ ಒಂದು ಪಲ್ಯ ರೆಡಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಸಿಂಪಲಾಗಿರುತ್ತೆ. ನಾನು ಅಡುಗೆ ಎಲ್ಲ ಯಾವಾಗಲೂ ನಾನು ಸಿಂಪಲ್ಲಾಗೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಬೇಗ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ತೀನಿ. ಟೈಮ್ ಇದ್ದರೆ ಅಷ್ಟೇ ಸ್ವಲ್ಪ ಜಾಸ್ತಿ ಐಟಮ್ಸ್ನ ಯೂಸ್ ಮಾಡಿ ಮಾಡ್ತೀನಿ ಅಷ್ಟೇ. ಇವಾಗ ಪಲ್ಯನ ನಾನು ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಚಪಾತಿ ಇಟ್ಬಿಟ್ಟು ಅಜ್ಜು ಕೊಟ್ಟರೆ ಮುಗೀತು. ಸೊ ನಾನು ಕೂಡ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ಏನಕ್ಕಂದರೆ ನಂಗೆ ತುಂಬ ಇಷ್ಟ ಈ ಪಲ್ಯ. ಹಾಗಾಗಿ ಇದನ್ನು ಕೂಡ ನಾನು ಹಾಗೆ ಅಜ್ಜು ಇಬ್ಬರು ಟೇಸ್ಟ್ ಮಾಡ್ತೀವಿ. ಸೊ ನೀವು ಕೂಡ ಟ್ರೈ ಮಾಡಿ, ಓಕೆನಾ? ಸಿಂಪಲಾಗಿ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಪಲ್ಯ ಇಲ್ಲ ಅಂದ್ರೂ ಪರವಾಗಿಲ್ಲ, ಆರಾಮಾಗಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನೇ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸುತ್ತೆ, ಆ ರೀತಿ ಇತ್ತು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.